ಬುದ್ಧಿ ನಿಮ್ಮ ಬದುಕನ್ನ ಬದಲಾಯಿಸುತ್ತೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಸಾವಿರಾರು ವರ್ಷಗಳ ಇತಿಹಾಸ, 7 ಕೋಟಿ ಕನ್ನಡಿಗರ ಆಶಯದ ಮಂದಹಾಸ. ದಿನೇ ದಿನೇ ಹೊಸತನ ಬಯಸುವ ನೆಚ್ಚಿನ ಕನ್ನಡಿಗರ ಮನದಾಳದ ಕನಸುಗಳನ್ನು ಹೊತ್ತು ಮಕ್ಕಳ ಬದುಕು ಬದಲಾಯಿಸುವ ಬುನಾದಿಯೊಂದಿಗೆ ಬರುತ್ತಿದೆ ಕರುನಾಡ ಲಕ್ಷಾಧಿಪತಿ. ಈಗ ಇಲ್ಲಿ ಹಲವು ಶಾಲೆಗಳು ನಾವು ಭೇಟಿ ಕೊಟ್ಟಿದ್ವಿ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಎಲ್ಲ ಶಿಕ್ಷಕರು ನಮಗೆ ಕೋಆಪರೇಟ್ ಕೊಟ್ಟಿದ್ದಾರೆ. ಎಲ್ಲ ಶಿಕ್ಷಕರು ಥ್ಯಾಂಕ್ ಯು ವೆರಿ ಮಚ್. ಆ ಶಿಕ್ಷಕರು ಜೊತೆಗೆ ಅವರು ಒಂದು ಬೆಳಕಿಗೆ ಬರಬೇಕು ಅಂತ ತಮ್ಮ ಕಾಯಕವನ್ನು ಬದುಕಿಟ್ಟು ಇವತ್ತು ಎಲ್ಲರೂ ನಿಮ್ಮನ್ನು ಕರ್ಕೊಂಡ್ ಬಂದಾರೆ. ನಿಮ್ಮ ಪೋಷಕರು ಅವ್ರಿಗೆ ಜೋರ ಚಪ್ಪಾಳೆ ಬರಲಿ. ಈಗ ಯಾಕೆ ಬಂದ್ರಿ? ಎದಕ್ಕೆ ಬಂದ್ರಿ? ಹಲೋ ವೀಕ್ಷಕರೇ, ಸಂಪೂರ್ಣ ವಾರ್ತೆಯ ಕರ್ನಾಡಿನ ಲಕ್ಷಾಧಿಪತಿ ಕಾರ್ಯಕ್ರಮಕ್ಕೆ ಇವತ್ತು ಬಾದಾಮಿ ಒಳಗ ಬಹಳ ಅದ್ದೂರಿಯಾಗಿ ಯಶಸ್ವಿ ಕಾರ್ಯಕ್ರಮ ನಮ್ಮ ಸಂಪೂರ್ಣ ವಾರ್ತೆಗೆ ಜರುಗಿತು. ಜೊತೆಗೆ ಇಲ್ಲಿ ಹಲವಾರು ಮಕ್ಕಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬನ ಜೋಶಿ, ಅದೇ ಖುಷಿ, ಬೆಳಗಿಂದ ಸಾಯಂಕಾಲ ಅದೇ ಜೋಶಿ ಇತ್ತು. ಬಟ್ ಆದ್ರೂ ಕೂಡ ಎಲ್ಲೋ ಅಂತಾರೆ ತಗ್ಗು ದುಂಡು ಇರೋದಲ್ಲ, ಹಂಗ ಮನಸ್ಸೊಳಗನ್ನ ಆಯ್ಕೆ ಆಗಿಲ್ಲ ಅನ್ನೋದೈತಿ, ಮನಸ್ಸನ್ನ ಆಯ್ಕೆ ಆದ್ಮೇಲೆ ಜೋಶಿ ಕೂಡ ಐತಿ. ಬಟ್ ಏನೇ ಆಗಿರ್ಲಿ ಎಲ್ಲರ ಹತ್ರ ಒಂದೇ ಇರಬೇಕು, ನಾವು ಭಾಗವಹಿಸಿದಾಗ ದೊಡ್ಡ ಖುಷಿಯಾಗಿ ಇರಬೇಕು ಅಷ್ಟೇ. ಸೊ ಹೀಗಾಗಿ ಈ ಶಾಲೆಯ ಅಧ್ಯಕ್ಷರು ಕೂಡ ಇದ್ದಾರೆ, ನಿರ್ದೇಶಕರು ಕೂಡ ಇದ್ದಾರೆ. ಅವ್ರ ಹತ್ರ ಕೂಡ ಕೇಳೋಣ. ಈ ಒಂದು ಕಾರ್ಯಕ್ರಮ ಬೆಳಗಿಂದ ವೀಕ್ಷಣೆ ಮಾಡಿದ್ದಾರೆ, ಇನ್ನೂರು ಕುಂತು ವೀಕ್ಷಣೆ ಮಾಡಿದ್ದಾರೆ. ತುಂಬಾ ಹ್ಯಾಪಿ. ಸೊ ಒಂದ್ಸಾರಿನ ಜೋರ ಚಪ್ಪಾಳೆ ಬಾರಿಸಿದೆ. ಯಾಕಂದ್ರೆ ಹಿರಿಯ ವಯಸ್ಸಿನಲ್ಲಿ ಕೂಡ ಇಷ್ಟು ವಯಸ್ಸಾದ್ರೂ ಕೂಡ ಅದೇ ಸ್ಟೆಮ್ನಿ, ಅದೇ ಒಂದು ಜೋಶಿಂದ ಬೆಳಗಿಂದ ಸಾಯಂಕಾಲ ಮಟ್ಟ ನಮ್ಗೆ ಇರ್ತಾ ಇದ್ದಾರೆ. ಐ ಆಮ್ ಹ್ಯಾಪಿ. ಸೊ ಫುಲ್ ಖುಷಿ ಆಗ್ತದೆ. ಇಂಥ ಕ್ವಿಜ್ ಪದೇ ಪದೇ ನಮ್ಮ ರಾಜ್ಯದಲ್ಲಿ ನಡೀತಾ ಇರಬೇಕು. ಇಂಥ ಕ್ವಿಜ್ ನಡೆಸೋದ್ರಿಂದ ಮಕ್ಕಳಲ್ಲಿದ್ದಂಥ ಬುದ್ಧಿಮಟ್ಟ ಕೌಶಲ್ಯ ಹೆಚ್ಚಾಗುತ್ತೆ. ಅವ್ರ ಹತ್ರ ಈಗ ನೀವು 14 ಮಂದಿ ಆರಿಸಿರಿ, ಸುಮಾರು 100 ಪ್ರಶ್ನೆಗಳನ್ನು ಕೇಳಿರಿ. 100 ಪ್ರಶ್ನೆಗಳಿಂದ ಪರಿಣಿತರಾಗ್ಯಾರ ಅವರು. ಇಂಥ ಕ್ವಿಜ್ನಿಂದ ಆ ಮಕ್ಕಳಲ್ಲಿ ಒಂದು ಚೈತನ್ಯ ಶಕ್ತಿ, ಒಂದು ಸ್ಪೋರ್ಟಿವ್ ಮೈಂಡ್ ಕ್ರಿಯೇಟ್ ಆಗುತ್ತೆ. ಇದನ್ನ ಕ್ವಿಜ್ ಪದೇ ಪದೇ ನಡೆಸ್ತಾ ಇರ್ರಿ. ಪುನೀತ್ ರಾಜ್ಕುಮಾರ್ ಅವ್ರು ಇದ್ದವ್ರು ಅದ್ದೂರಿಯಾಗಿ ನಡೆಸಿದ್ರು. ಅವ್ರು ಹೋಗಿಂದ ಸ್ಟಾಪ್ ಆಗೈತಿ. ಈಗ ನಮ್ಮ ಕರ್ನಾಟಕದೊಳಗೆ ಹಲವಾರು ರಂಗದಲ್ಲಿ ಹಲವಾರು ಟಿವಿ ಮಾಧ್ಯಮಗಳು ಈ ಕ್ವಿಜ್ ಅನ್ನ ನಡೆಸ್ತಾ ಇದ್ರೆ ನಮ್ಮ ಕರ್ನಾಟಕದ ಎಲ್ಲ ಮಕ್ಕಳ ಟ್ಯಾಲೆಂಟ್ ಮೈಂಡ್ ಅದಕ್ಕೆ ಏನಂತಾರೆ ಬುದ್ಧಿಶಕ್ತಿ ಜಾಸ್ತಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಇವತ್ತಿನ ಈ ಕಾರ್ಯಕ್ರಮದೊಳಗ ಮಕ್ಕಳೊಂದಿಗೆ ನಿಮ್ಮ ಸಂವೇದ, ಆ ನಂತರ ಸವಾಲ್ ಜವಾಬ್ ಇವೆಲ್ಲವುಗಳ ಹೊರತಾಗಿ ಶಿವಾನಂದ ಪಾಟೀಲ್ ಅವರು ಈ ಎಲ್ಲ ಜವಾಬ್ದಾರಿಯನ್ನ ಅತ್ಯಂತ ಜಾಗರೂಕತೆಯಿಂದ ತಮ್ಮ ಟೀಮ್ನೊಂದಿಗೆ ನಿರ್ವಹಿಸುವಂತ ಶಿವಾನಂದ ಪಾಟೀಲ್ರು ದೇವರವ್ರಿಗೆ ಎಂಥ ಶಕ್ತಿ ಕೊಟ್ಟಂದ್ರೆ ಮುಂಜಾನೆ 8 ಗಂಟೆಯಿಂದ 7-8 ತಾಸುಗಳವರೆಗೆ ಯಾವಾಗಲೂ ಹಸನ್ಮುಖಿ ನಗೆಮುಖದ ಖ್ಯಾತಿ ಅದು. ಆ ಒಂದು ನಗೆಮುಖದ ಆ ಒಂದು ವ್ಯಕ್ತಿತ್ವ, ಆ ಒಂದು ಆದರ್ಶ ಶಿಕ್ಷಕರ ಒಂದು ಪರ್ಸನಾಲಿಟಿ ಏನಿದೆ, ದಟ್ ವಿಲ್ ಪ್ಲೇ ಎ ವೆರಿ ಲಾಟ್ ಆಫ್ ರೋಲ್ ಇನ್ ದಿ ಮೈಂಡ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಮಕ್ಕಳ ಪ್ರತಿಭೆಯ ಮೇಲೆ ಅದು ಬಹಳಷ್ಟು ಬೀರ್ತದ ಅಂತ ಅನ್ನೋದ್ರಲ್ಲಿ ಯಾರು ಮಾತಿಲ್ಲ. ಎಲ್ಲ ಮಕ್ಕಳನ್ನು ನಗನಗ್ತಾ ಮಾತಾಡಿಸಿ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಡಿ, ಆಪ್ಷನ್ ಅನ್ನು ಕೊಟ್ಟು ಅದಕ್ಕೆ ಏನಾದರೂ ಸಾಧ್ಯ ಇರಲೇದ ಪಕ್ಷದಲ್ಲಿ ಅವರಿಗೆ ಯಾವುದೇ ನಿರುತ್ಸಾಹ ಆಗಕೂಡದು ಎನ್ನುವಂತಹದ್ರ ಬಗ್ಗೆ ಅವರಿಗೆ ಧೈರ್ಯ ಹೇಳಿ ಮಕ್ಕಳಿಗೆ ಬಹಳಷ್ಟು ಆದರ್ಶಪ್ರಾಯವಾದಂತಹ ವಿಚಾರಗಳನ್ನು ಹೇಳಿದ್ರು. ಈ ಒಂದು ವ್ಯವಸ್ಥೆ ಯಾಕಿದು ಹಿಂದಿಂದ ಬರಲಿಲ್ಲ ನಮಗೀಗ ಅನ್ಸಕತ್ತಿದೆ. ನಾವು 20 ವರ್ಷ ಆಯ್ತು, 20-25 ವರ್ಷ ಆಯ್ತು ಈ ಶಿಕ್ಷಣ ಸಂಸ್ಥೆ ಎನಿಸಿ ಮಕ್ಕಳಿಗೆ ಇಂಥ ಒಂದು ಹುರುಪು, ಹುಮ್ಮಸ್ಸು, ಉತ್ತೇಜನಕಾರಿ ಆಗುವಂತಹ ಒಂದು ಕಾರ್ಯಕ್ರಮ ನಾವು ಯಾಕೆ ಇರೋದಿಲ್ಲ ಅನ್ನುವಂಥದ್ರ ಬಗ್ಗೆ ನಮಗೆ ಬಹಳ ಈಗ ಅನಿಸ್ತದ. ಅದ್ರ ಬಗ್ಗೆ ಯಾಕಂದ್ರೆ ಬಹಳಷ್ಟು ಸಂತೃಪ್ತಿ, ಸಮಾಧಾನ ಆದಂತಹ ವ್ಯಕ್ತಿಗೆ ಆ ಸಮಾಧಾನದ ಒಂದು ಹಾರ್ಮೋನ್ ತೆಗೆದಿರ್ತಾವೆ. ಆ ಹಾರ್ಮೋನ್ಸ್ ಯಾವಾಗಲೂ ನಮ್ಮ ಶಿವಾನಂದರ ವ್ಯಕ್ತಿತ್ವದೊಳಗೆ ಇದ್ದೇ ಇರ್ತವೆ, ಯಾವಾಗಲೂ ಹಿಮ್ಮುಖ. ಅಂಥ ಒಂದು ವ್ಯಕ್ತಿತ್ವ ಈ ಒಂದು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಂವಾದ ಮಾಡಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಕೊಟ್ಟದ್ದು ಪೇರೆಂಟ್ಸ್ ಕೂಡ ಬಹಳಷ್ಟು ಸಂತೃಪ್ತಿ ಪಟ್ಟರು. ನಾವೆಲ್ಲ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಶಾಲೆ ಇಂಥ ಒಂದು ಕಾರ್ಯಕ್ರಮ ಪಡ್ಕೊಂಡಿದ್ದಕ್ಕೆ ನಾವೆಲ್ಲ ಭಾಗ್ಯವಂತರು ಅಂತ ತಿಳ್ಕೊಂಡು ನಾವು ನಿಮಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಮತ್ತು ಪಾಲಕರಿಗೆ ಇದು ಒಳ್ಳೆಯ ಒಂದು ಅವರಿಗೆ ಉತ್ತೇಜನ ಕೊಡ್ತಾ
ಮತ್ತು ವಿದ್ಯೆ ಹೆಚ್ಚಿನ ಒಂದು ಆಸಕ್ತಿ ಒಳಗೆ ಬರ್ತಂತ ಹೇಳಿ ನನಗೆ ಭಾಳ ಸಂತೋಷ ಆಗೈತಿ. ಮತ್ತು ನೀವು ಬೆಳೆಯಿಂದ ಇದುವರೆಗೂ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಭಾಳ ಒಂದು ಅದರಿಂದ ಅವರಿಗೆ ಭಾಳ ಸಂತೋಷದಿಂದ ಅವ್ರಿಗೆ ಎಲ್ಲ ಕ್ವಶನ್ ಕೇಳ್ತೀವಿ, ಅದಕ್ಕೆ ಸರಿಯಾಗಿ ಅವರು ಉತ್ತರ ಕೊಡ್ತೇವೆ. ಅದು ಅಷ್ಟು ಒಂದು ಸಲ ಕಲ್ತ್ಕೊಳ್ಳಿ ಎಲ್ಲ ಚೌಕಾಸಿ ಮಾಡಿ ಇವರೇ ಕೊಟ್ಟಾರಂತ ಹೇಳಿ ಭಾಳ ಒಂದು ಕನೆಕ್ಷನ್ ಬೇಕು, ಅದು ನಿಮ್ಮ ಸಂಬಂಧ ಎಲ್ಲ ಇದೆ ಅಂಥೇಳಿ. ಮತ್ತು ನಿಮ್ಮ ಇದಕ್ಕೆ ನಾನು ಇವತ್ತು ನಮ್ಮ ಸ್ಕೂಲಿಗೆ ನೀವು ಬಂದಿದ್ದು ನಮ್ಗೆ ತುಂಬಾ ಸಂತೋಷವಾಗಿತ್ತು ಸರ್. ಮತ್ತೆ ಇಲ್ಲಿ ಎಲ್ಲಾ ಮಕ್ಕಳನ್ನು ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಜೊತೆ. ಒಳ್ಳೆ ನೀವು ಅವ್ರ ಜೊತೆ ಬಂದು ನಮ್ಮ ಸ್ಕೂಲಿಗೆ ಬಂದಿದ್ದಕ್ಕೆ ನಮ್ಗೆ ಖುಷಿ ಆಗೈತಿ. ಮತ್ತು ಎಲ್ಲ ಹುಡುಗರು ಅವರು ಸೋಲು ಗೆಲುವು ಇರ್ಲಿ ಆನ್ಸರ್ ಮಾಡಿದ್ ಮೇನ್ ಇರ್ತೈತಿ. ಅಲ್ಲಿ ಬಂದು ಧೈರ್ಯನಿಂದ ಅವರು ಒಂದ್ ಸ್ವಲ್ಪ ಇದನ್ನ ಮಾಡಿದ್ದಕ್ಕೆ ನಮ್ಗೆ ಖುಷಿ ಆಗೈತಿ ಸರ್. ಒಂದ್ ದಿವ್ಸ ನಾವು ಸ್ಕೂಲ್ ಬಂದು ನಿಂತಿದ್ದಿಲ್ಲ, ಯಾವ್ದು ಫಂಕ್ಷನ್ ಇದ್ರು ಇವತ್ತ ಮಕ್ಕಳದ್ದು ಇವತ್ತ ಸಂಡೇ ಇದು ಅಲ್ರಿ ಸರ್, ಅದಕ್ಕೆ ಇವತ್ತ ಹುಡುಗರ ಜೊತೆ ನಮ್ಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಆಗೈತಿ. ನೀವು ಬಂದಿದ್ದು ನಮ್ಗೆ ಸಂತೋಷ ಆಗೈತಿ, ಸಂತೋಷವಾಗಿದೆ. ಮತ್ತು ಇಂಥ ಕ್ವಿಜ್ ಇದು ಬಾದಾಮಿ ತಾಲೂಕಿನ ಫಸ್ಟ್ ಟೈಮ್ ಆಗಿರೋದಂತ ನನ್ನ ಅನುಭವ ಆಗಿದ್ದು, ಆ ಕಾರಣಕ್ಕಾಗಿ ಇಂಥ ಸ್ಕೂಲ್ನಂತ ಇನ್ನೂ ಹೆಚ್ಚೆಚ್ಚು ಸ್ಕೂಲಿಗೆ ಹೋಗಿ ತಾವು ಪಬ್ಲಿಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಸ್ಟೂಡೆಂಟ್ಗಳು ಸಿಗ್ತಾರ ತಮಗೆ ಅಂತ ನನ್ನ ಅನಿಸಿಕೆ. ಗಂಗಾದೇವಿ ಮಗಂದಪ್ಪ. ಗಂಗಾದೇವಿ ಗಂಗಾ ಮಾತೆ ಇಲ್ಲ ಗಂಗಾದೇವಿಯಾಗಿ ನಡೆಸಾಕತ್ತಾಳ. ಜೊತೆಗೆ ಇವತ್ತು ನಮ್ಮ ಒಂದು ಕನ್ನಡ ಲಕ್ಷಾಧಿಪತಿ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಹೋಗ್ಲಿಕ್ಕೆ ರೆಡಿ ಆಗಿ ನಿಂತಾಳ. ಅದು ಬೆಳಗಿಂದ ಬಂದೆ ನೋಡ್ದೆ, ಕೆಲವೊಂದ್ ಟೈಮ್ ಉತ್ತರ ತಪ್ಪ ಸಂಭವ ಇತ್ತಂದ್ರೆ ಒಳಗೆ ಹೆಂಗ್ ಅನಿಸ್ತಿತ್ತ, ಸರಿಯಾಗಿದ್ರೆ ಒಳಗೆ ಹೆಂಗ್ ಅನಿಸ್ತಿತ್ತ? ಸರಿಯಾಗಿದ್ರೇನು ಹಂಗ ತಪ್ಪಾಗಿದ್ರೇನು ಅದೇ ತರನ ಎಲ್ಲದಕ್ಕಿಂತ ಭಾಗವಹಿಸೋದು ಮುಖ್ಯ ಅನ್ನೋ ಒಂದು ಕಾರಣಕ್ಕೆ ಭಾಗವಹಿಸಿವಿ. ಜನರಲ್ ನಾಲೆಜ್ ಹೆಚ್ಚಿಗೆ ಬೆಳೀತದೆ ಇಂಥ ಕಾರ್ಯಕ್ರಮಗಳಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಬೆಳೆ ನಮ್ಮದು ತುಂಬಾ ಇದು ಖುಷಿಯಾಗಿತ್ರಿ. ಅವು ಒಳಗೋದಾಗ್ರಿ ಸ್ವಲ್ಪ ಇದು ಭಯ ಆಗಿತ್ರಿ. ಅಂದ್ರಿ ಒಳಗೆ ಹೇಳಿದನ್ರಿ ಮಾಡಿದನ್ರಿ, ಒಂದೇ ರೌಂಡ್ ಆದನ್ರಿ. ಮತ್ತೆ ಎರಡನೇ ರೌಂಡ್ ಹಂಗ ಸ್ವಲ್ಪ ಇದು ಆಗಿತ್ರಿ. ಅವಾಗ ಎರಡನೇ ರೌಂಡ್ ಹೋಗಿ ಅದು ಆದ್ರೆ ಅದು ಆಗಿ ಮತ್ತೆ ಮೂರನೇ ರೌಂಡ್ ಮಾತ್ರ ಭಾಳ ಇದು ಆಗಿತ್ರಿ. ಭಾಳ ಟೆನ್ಷನ್ ಆಗಿದ್ರಿ. ಅದಕ್ಕೆ ರಾಷ್ಟ್ರೀಯ ನೀವು ಒಳ್ಳೆ ಯಾವ ತಾಲೂಕು ಅಂತ ಕೇಳಿದ್ರಿ, ಅದನ್ರಿ ನಾವು ಹುಡುಗರು ಅಂತ ಹೇಳಿದ್ರಿ. ಇಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮೊದಲ ಕನ್ನಡದ ಕೋಟ್ಯಾಧಿಪತಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ರು. ಆಮೇಲೆ ಏನಪ್ಪಾ ಅಂತಂದ್ರ ಸರ್ ಅವರು ವೀರೇಶ್ ಬಡಿಗೇರ್ ಸರ್ ಪ್ರತಿ ಶಾಲೆಗೂ ಭೇಟಿ ಕೊಟ್ಟು ಅವರ ಒಂದು ಮಾಹಿತಿಯನ್ನು ಕೊಟ್ಟು ಎಲ್ಲಾ ಮಕ್ಕಳಿಗೂ ಏನಪ್ಪಾ ಅಂದ್ರೆ ಒಂದು ಭಾಗವಹಿಸೋದಕ್ಕೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು 15 ದಿವಸದಿಂದ ನಮ್ಮ ಒಂದು ಶಾಲೆಯಾದಂತ SPS ಹಿರೇಬದಾಯ ಶಾಲೆ, ಬಾದಾಮಿ ತಾಲೂಕು ಹಿರೇಬದಾಯ ಶಾಲೆಗೆ ನಮ್ಮ ಶಾಲೆಗೆ ಬಂದಿದ್ರು. ನಮಗೂ ಬಹಳ ಖುಷಿಯಾಗಿತ್ತು. ನಾವೊಂದು ಏನಪ್ಪಾ ಅಂತಂದ್ರ 5th 6th 7th ಕ್ಲಾಸಿಗೆ ಪಾಠ ಮಾಡಕ್ ಹೋದ್ರೆ ಮಕ್ಕಳು ಕ್ವಿಜ್ ನಡೆಸ್ರಿ ಅಂತ ಅನ್ನುವಂತ ಒಂದು ಮನೋಭಾವನೆ ಮಕ್ಕಳಿಗೆ ಐದೊಂದು 15 ದಿನದಿಂದ ಒಂದು ಏನಪ್ಪಾ ಅಂದ್ರೆ 3 ಕ್ಲಾಸಿಗೆ ಹೆಚ್ಚಿನ ಒಂದು ಕ್ಲಾಸ್ ಮಾಡಿದೆ ನಾ ಕ್ವಿಜ್ ಕ್ಲಾಸ್ ರಸಪ್ರಶ್ನೆ ಒಂದು ಕಾರ್ಯಕ್ರಮ ನಡೆಸಿನಿ. ಅಂತವರಲ್ಲಿ ಇಲ್ಲಿಗೆ ಬಾದಾಮಿಗೆ ಒಂದು 13 ಜನ ಮಕ್ಕಳನ್ನ ನಾ ಕರೆದುಕೊಂಡು ಬಂದಿನಿ. ಅದರೊಳಗೆ ಒಬ್ಬರು ನಮ್ಮ ಅಣ್ಣನ ಮಗಳಂತ ವಿದ್ಯಾರ್ಥಿ ಶ್ರೀದೇವಿ ಸಣ್ಣ ಹನುಮಪ್ಪ ಪೂಜಾರ್ ಒಂದು ಹುಬ್ಬಳ್ಳಿಗೆ ಸೆಲೆಕ್ಟ್ ಆಗಿದ್ದಾರೆ. ಇಂಥ ಕಾರ್ಯಕ್ರಮಗಳನ್ನು ಏನಪ್ಪಾ ಅಂದ್ರೆ ಹೆಚ್ಚೆಚ್ಚಾಗಿ ನಡೀಲಿ, ಅದರಿಂದ ಮಕ್ಕಳಲ್ಲಿ ಇನ್ನೂ ಓದುವ ಒಂದು ಮನೋಭಾವನೆ. ಆಮೇಲೆ ಕ್ವಿಜ್ ಕಾಂಪಿಟೇಷನ್ ಒಳಗ ಈಗ ಸೋತಂತ ಮಕ್ಕಳು ಏನಿದೆ ಅಂತಲ್ಲ ಕಡಿಮೆ ಅಲ್ಲ, ಗೆದ್ದಂತ ಮಕ್ಕಳು ಏನು ಹೆಚ್ಚಲ್ಲ. ಅವ್ರಿಗೂ ಮುಂದಿನ ವರ್ಷ ಒಂದು ಅವಕಾಶವನ್ನು ಸಿಗುತ್ತಾ ಅವರು ಕರುನಾಡಿನ ಲಕ್ಷಾಧಿಪತಿ ಆಗ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಮಗೂ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ನಮಗೆ ಫುಲ್ ಎಂಜಾಯ್ ಆಗುತ್ತೆ ಸರ್. ಮುಂದೆ ವರ್ಷ ಬೇಗ ಸುತ್ತ ಆದ್ಮೇಲೆ ಕೂತಿದ್ದೀವಿ. ಅವ್ರಿಗೂ ಎಲ್ಲರೂ ನಮ್ಮ ಪುನೀತ್ ರಾಜ್ಕುಮಾರ್ ಗತ್ತೆ ಕೋಟ್ಯಾಧಿಪತಿ ಹೋಗಿದಾರಲ್ಲ, ಆ ಥರ ಲಕ್ಷಾಧಿಪತಿ ಹೋಗ್ಬೇಕಂತ ನಮ್ಗೆ ಆಸೆ ಆಗಿತ್ತು. ಬೇಗ ಸುತ್ತ ನಾವೇ ಅವ್ರಿಗೂ ಇದ್ದೀವಿ. ನಮಗೂ ಚಂದ ಆಗಲಿ, ಹುಡುಗರು ಬಂದಿದ್ರು, ಎಲ್ಲರೂ ಬೆಳಗ್ಲಿ ಅಂತ ನಮ್ಗೆ ಆಸೆ ಇತ್ತು. ಧನ್ಯವಾದ. ಕರ್ನಾಟಕ ವಿದ್ಯಾದೀಪ ನಮ್ಮ ಗುರು ರಾಜ್ಯ ಪ್ರಶಸ್ತಿಗೆ ಇವತ್ತು VN ಕುಲಕರ್ಣಿ ಸರ್ನ ಡೈರೆಕ್ಟ್ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಮುಂದೆ ಬರಬೇಕು ಸರ್. ಈ ಒಂದು ಮುದ್ದು ವಿದ್ಯಾರ್ಥಿಗಳನ್ನ ನಾನು ಬಹಳ ದಿವಸದಿಂದನೂ ಒಂದೇನಪ್ಪ ಅಂದ್ರೆ ಶಿಕ್ಷಣ ಒಂದು ವ್ಯವಸ್ಥೆ ಒಳಗ ಪ್ರತಿ ನಮ್ಮ ಶಾಲೆಯೊಳಗ ಪ್ರಾರ್ಥನಾ ಸಮಯದೊಳಗ ಈ ಆಶುಭಾಷಣವನ್ನ ಮಾಡುವ ಮೂಲಕ ಮತ್ತು ಪ್ರತಿ ಒಂದು ಏನಪ್ಪಾ ಅಂತಂದ್ರ ಸಾಯಂಕಾಲದ ಸಮಯದೊಳಗೆ ನಾವು ಪ್ರಾರ್ಥನಾ ಮಾಡುವಂತ ಸಮಯದೊಳಗ ಅವರಿಗೆ ರಸಪ್ರಶ್ನೆಯನ್ನ ತಗೋತಿದ್ವಿ. ಇನ್ನೂ ಕೂಡ ಹೆಚ್ಚಿನ ರೀತಿಯೊಳಗ ಇಂತಹ ನ್ಯೂಸ್ ಚಾನೆಲ್ಗಳೆಲ್ಲ ನಮಗೆ ಬಂದು ರಸಪ್ರಶ್ನೆಯನ್ನ ಮತ್ತೆ ಈ ಒಂದು ಆಧುನಿಕ ಯುಗದೊಳಗ ಈ ಕಾಂಪಿಟೇಟಿವ್ ಯುಗ ಅಂತಕ್ಕಂಥದ್ದಿದೆ. ಅದಕ್ಕೆ ಹೆಚ್ಚೆಚ್ಚಿಗೆ ಇಂಥ ಒಂದು ರಸಪ್ರಶ್ನೆ ಕಾರ್ಯಾಗಾರವನ್ನು ನಡೆಸ್ತಕ್ಕಂಥದ್ದು ಇದು ನಡೆಸಿದ್ದಾಯ್ತಪ್ಪ ಅಂತಂದ್ರ
ಮುಂದಿನ IAS, IPS, IFS, IRS, IAS ಅನ್ನುವಂತ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳನ್ನ ಮತ್ತು ಈ IBMR ಪ್ರಾಜೆಕ್ಟ್ಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಬಹುದು ಮತ್ತು ಜಯಶಾಲಿಗಳಾಗಬಹುದು ಅಂತ ಹೇಳಿ ತಮ್ಮಲ್ಲಿ ಹೇಳಿಕೆ